ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ 2024 ಮತ್ತು 2023ನಲ್ಲಿ ಒಂದೇ ಥರ ಕ್ವಶನ್ಸು ಅಮೌಂಟ್ ಬೇರೆ ಬೇರೆ ಇದೆ. ಬಟ್ ನಾನು ಮಾಡ್ತಾ ಇರೋದು 2023 ಕ್ವಶನ್ಸ್ ಮಾಡ್ತಾ ಇರೋದು 2023 ಕ್ವಶನ್ ಪೇಪರ್ ಇರ್ತಕ್ಕಂಥ ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್ ಅಂದರೆ ಬ್ಯಾಲೆನ್ಸ್ ಶೀಟ್ ಮಾಡೋದನ್ನ ಹೇಗೆ ಅನ್ನೋದನ್ನ ಈ ಒಂದು ಕ್ವಶನ್ಸ್ ಪೇಪರಲ್ಲಿ ಬ್ಯಾಲೆನ್ಸ್ ಶೀಟನ್ನು ಹೇಗೆ ಮಾಡ್ತಕ್ಕಂಥದ್ದು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ 24 ಪೇಪರಲ್ಲೂ ಇದೇ ಕ್ವಶನ್ಸ್ ಇರೋದು, ಇದೇ ಟ್ರಾನ್ಸಾಕ್ಷನು, ಅಮೌಂಟ್ ಮಾತ್ರ ಬೇರೆ ಇದೆ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಟ್ 2023ನಲ್ಲಿ ಈ ಕ್ವಶನ್ಸ್ ಇದೆ, ಹಾಗಾಗಿ ಅದನ್ನು ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಕ್ವಶನ್ಸ್ ಏನಿದೆ ನೋಡೋಣ ಬನ್ನಿ. ನೋಡಿ, ಫ್ರಮ್ ದಿ ಫಾಲೋಯಿಂಗ್ ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್. ಸೊ ನಿಮಗೆ ಗೊತ್ತಾಗಬೇಕು ನೋಡಿ, ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್ಸ್ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು ಆಸ್ ಆನ್ 31/3/2022 ಅಂಡರ್ ಕಂಪನೀಸ್ ಆಕ್ಟ್ 2013 ಅಂತ ಹೇಳಿದ್ದಾರೆ. ಇವಾಗ ಅದನ್ನು ಇಂಡ್ AS 1 ಪ್ರಕಾರ ಪ್ರಿಪೇರ್ ಮಾಡಿ ಅಂತ ಹೇಳ್ತಾರೆ. ಅಂದರೆ ವರ್ಟಿಕಲ್ ಫಾರ್ಮ್ಯಾಟಲ್ಲೇ ನೀವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು, ವರ್ಟಿಕಲ್ ಫಾರ್ಮ್ಯಾಟಲ್ಲೇ ಪ್ರಿಪೇರ್ ಮಾಡಬೇಕಾಗುತ್ತೆ. ನೋಡಿ, ನಿಮ್ಗೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಡೆಬಿಟ್ ಅಮೌಂಟ್, ಕ್ರೆಡಿಟ್ ಅಮೌಂಟ್ ಕೊಟ್ಟಿದ್ದಾರೆ. ನೋಡಿ, ಡೆಬಿಟ್ ಅಲ್ಲಿ ಬರೋದೆಲ್ಲ ಏನು ಟ್ರಾನ್ಸಾಕ್ಷನ್ಸ್ ಇದೆ, ಡೆಬಿಟ್ ಆಲ್ ದಿ ಅಸೆಟ್ಸ್, ಡೆಬಿಟ್ ಕಾಲಮ್ ಅಲ್ಲಿ ಇರ್ತಕ್ಕಂಥ ಎಲ್ಲದೂ ಕೂಡ ಅಸೆಟ್ಟು. ಹಾಗಾಗಿ ನೀವು ಅಸೆಟ್ ಸೈಡೇ ಬರಿಬೇಕು. ಬಟ್ ಬರಿಬೇಕಾದ್ರೆ ಇಲ್ಲಿರೋ ಅಸೆಟ್ಸ್ ಅನ್ನ ಕ್ಲಾಸಿಫೈಡ್ ಮಾಡಿ ಬರಿಬೇಕು. ನಾನ್ ಕರೆಂಟ್ ಅಸೆಟ್ಸ್ ಯಾವುದು, ಕರೆಂಟ್ ಅಸೆಟ್ಸ್ ಯಾವುದು ಅಂತ ಜಸ್ಟ್ ನೀವು ಕ್ಲಾಸಿಫೈಡ್ ಮಾಡಬೇಕಷ್ಟೇ. ಡೆಬಿಟ್ ಸೈಡ್ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ತಲೆಯಲ್ಲಿ ಗೊತ್ತಿಲ್ಲ, ನೆನಪಲ್ಲಿ ಇಟ್ಕೊಂಡಿರಿ. ಓ, ಡೆಬಿಟ್ ಸೈಡ್ ಇದೆಯಾ, ಅಸೆಟ್ಸು, ನಾನ್ ಕರೆಂಟಾ ಅಷ್ಟು ಮಾತ್ರ ಕ್ಲಾಸಿಫೈಡ್ ಮಾಡಿ. ಕ್ರೆಡಿಟ್ ಕಾಲಮಲ್ಲಿ ಇದೆಯಾ, ಕ್ರೆಡಿಟ್ ಕಾಲಮಲ್ಲಿ ಇದೆ ಅಂತ ಹೇಳಿದ್ರೆ ಅದು ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಅಂತ ಕರಿತೀವಿ. ಹಾಗಾಗಿ ಕ್ರೆಡಿಟ್ ಸೈಡ್ ಬಂದರೆ ಈಕ್ವಿಟಿ ಯಾವುದು ಅಂದರೆ ಶೇರ್ ಹೋಲ್ಡರ್ಸ್ ಫಂಡ್ ಯಾವುದು ಬರುತ್ತೆ, ನಾನ್ ಕರೆಂಟ್ ಲಯಬಿಲಿಟಿ ಯಾವುದು, ಕರೆಂಟ್ ಲಯಬಿಲಿಟಿ ಅದು. ಇಲ್ಲಿ ಮೂರು ಥರ ನಾವು ಕ್ಲಾಸಿಫಿಕೇಶನ್ಸ್ ಅನ್ನ ಮಾಡ್ತೀವಿ. ಕ್ರೆಡಿಟ್ ಆಲ್ ದಿ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ಒಂದು ಈಕ್ವಿಟಿಯಾಗಿ ಮಾಡಬೇಕು, ಇನ್ನೊಂದು ಲಯಬಿಲಿಟಿ ಅಂತ ಬಂದರೆ ನಾನ್ ಕರೆಂಟ್ ಲಯಬಿಲಿಟಿ ಮತ್ತು ಕರೆಂಟ್ ಲಯಬಿಲಿಟಿ ಆಗಿ ನಾವು ಮಾಡಬೇಕಾಗುತ್ತೆ. ಸೊ ಈ ಒಂದು ಕ್ವಶನ್ಸ್ ಅನ್ನ ನೀವು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು 6 ಮಾರ್ಕ್ಸಿಗೆ. ಸೊ ಈ ತರ ಕೊಟ್ಟಿದ್ದಾರೆ ನಿಮಗೆ, ಡೆಬಿಟ್ ಅಮೌಂಟ್, ಕ್ರೆಡಿಟ್ ಅಮೌಂಟ್ ಕೊಟ್ಟಿದ್ದಾರೆ ಅಂದ್ರೆ ಡೆಬಿಟ್ ಎಲ್ಲ ಅಸೆಟ್ ಸೈಡ್ ಹಾಕಿ, ಕ್ರೆಡಿಟ್ ಎಲ್ಲ ಲಯಬಿಲಿಟಿ ಸೈಡ್ ಬರೆದ್ರೆ ಆಗುತ್ತೆ ಅಷ್ಟೇ. ಬಟ್ ನೀವು ಕ್ಲಾಸಿಫೈಡ್ ಮಾಡಬೇಕು, ನಾನ್ ಕರೆಂಟ್ ಅಸೆಟ್ಸ್, ಈಕ್ವಿಟಿ, ನಾನ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ ಯಾವುದು ಕ್ಲಾಸಿಫೈ ಮಾಡಬೇಕಾಗುತ್ತೆ ಅಷ್ಟೇ. ಬನ್ನಿ ಕ್ವಶನ್ಸ್ ಹೇಗಿದೆ, ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಡೆಬಿಟ್ ಸೈಡ್ ಏನೇನು ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ಟ್ಯಾಂಜಿಬಲ್ ಅಸೆಟ್ಸ್ ಕೊಟ್ಟಿದ್ದಾರೆ, ಟ್ಯಾಂಜಿಬಲ್ ಅಸೆಟ್ಸ್. ಸೆಕೆಂಡ್ ಒನ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಇದೆ, ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಇದೆ. ನೋಡಿ, ವರ್ಡ್ ಕರೆಂಟ್ ಅನ್ನೋ ವರ್ಡ್ ಕೊಟ್ಟಿದ್ದಾನೆ ಅಂದ್ರೆ ಅದು ಕರೆಂಟ್ ಅಸೆಟ್ಸ್ ಅಂತ ಅರ್ಥ. ಅದರ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾನೆ. ನೋಡಿ, ಇದು ಅದರ್ ನಾನ್ ಕರೆಂಟ್ ಅಂತ ಕೊಟ್ಟಿದ್ದಾನೆ, ನಾನ್ ಕರೆಂಟ್ ಅಸೆಟ್ ಅಲ್ಲಿ ತಗೊಳ್ತೀರಾ. ಟ್ರೇಡ್ ರಿಸೀವಬಲ್ಸ್ ಕರೆಂಟ್ ಅಸೆಟ್ಸ್, ಸ್ಟಾಕ್ ಕರೆಂಟ್ ಅಸೆಟ್, ಕ್ಯಾಶ್ ಕರೆಂಟ್ ಅಸೆಟ್. ಅಂಡ್ ಟ್ಯಾಂಜಿಬಲ್ ಅಸೆಟ್ಸ್ ಗೊತ್ತು, ಟ್ಯಾಂಜಿಬಲ್ ಅಸೆಟ್ ಅಂದ್ರೆ ಫಿಕ್ಸ್ಡ್ ಅಸೆಟ್, ಪ್ಲಾಂಟ್, ಮಿಷಿನರಿ, ಬಿಲ್ಡಿಂಗ್, ಎಕ್ವಿಪ್ಮೆಂಟ್, ಇದು PPE ಅಂತ ಏನು ಕರಿತೀರಾ ಅದೆಲ್ಲ ಟ್ಯಾಂಜಿಬಲ್ ಅಸೆಟ್ಸ್. ಇಂಟ್ಯಾಂಜಿಬಲ್ ಅಸೆಟ್ಸ್ ಕೂಡ ಫಿಕ್ಸ್ಡ್ ಅಸೆಟ್, ಅದು ಗುಡ್ ವಿಲ್ ಆಗಿರ್ಬೋದು, ಪೇಟೆಂಟ್ ಆಗಿರ್ಬೋದು, ಕಾಪಿರೈಟ್ ಆಗಿರ್ಬೋದು, ಟ್ರೇಡ್ ಮಾರ್ಕ್ ಆಗಿರ್ಬೋದು, ಬ್ರ್ಯಾಂಡ್, ಇವೆಲ್ಲ ಇಂಟ್ಯಾಂಜಿಬಲ್ ಅಸೆಟ್ಸ್. ಸೊ ನಾವು ಜಸ್ಟ್ ಕ್ಲಾಸಿಫೈಡ್ ಮಾಡಬೇಕಷ್ಟೇ. ಕ್ರೆಡಿಟ್ ಸೈಡ್ ಬಂದ್ರೆ ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ದಟ್ ಇಸ್ ಶೇರ್ ಕ್ಯಾಪಿಟಲ್. ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ, ದಟ್ ಇಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಬರ್ತಕ್ಕಂಥದ್ದು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ, ದಟ್ ಈಸ್ ಆಲ್ಸೋ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ನಾನ್ ಕರೆಂಟ್ ಲಯಬಿಲಿಟಿ ಅದೇ ಮೇನ್ ಹೆಡಿಂಗ್, ಅದನ್ನೇ ಕೊಟ್ಟಿದ್ದಾರೆ. ಕರೆಂಟ್ ಲಯಬಿಲಿಟಿ ಅದೇ ಮೇನ್ ಹೆಡಿಂಗ್, ಅದನ್ನೇ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡಿಕೊಂಡು ನೀವು ನಮಗೆ ಬ್ಯಾಲೆನ್ಸ್ ಶೀಟ್ ಅನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದರೆ ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್ಸ್ ಅನ್ನ ಪ್ರಿಪೇರ್ ಮಾಡಬೇಕು. ಸೊ ನೋಡಿ, ಹೇಗೆ ಪ್ರಿಪೇರ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ಈಗ ನೀವು ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್ ಪ್ರಿಪೇರ್ ಮಾಡಬೇಕು, ವರ್ಟಿಕಲ್ ಫಾರ್ಮೆಟ್ ಅಲ್ಲೇ ಮಾಡಿ. ಫಸ್ಟ್ ನೀವು ಈಕ್ವಿಟಿ ಅಂಡ್ ಲಯಬಿಲಿಟಿ ತಗೊಳ್ಳಿ. ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಲ್ಲಿ ಫಸ್ಟ್ ನಾವು ಮೂರು ತರ ಕ್ಲಾಸಿಫೈಡ್ ಮಾಡಬೇಕು ಈಕ್ವಿಟಿ ಅಂಡ್ ಲಯಬಿಲಿಟಿ ಸೈಡು. ನೋಡಿ, ಫಸ್ಟ್ ಒನ್ ಶೇರ್ ಹೋಲ್ಡರ್ಸ್ ಫಂಡ್, ನಾನ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ, ಮೂರು ತರ ನೀವು ಕ್ಲಾಸಿಫೈಡ್ ಮಾಡ್ಕೊಳ್ಳಿ. ನೋಡಿ, ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಏನು ಬರುತ್ತಪ್ಪ ಅಂತ ಹೇಳಿದ್ರೆ, ಶೇರ್ ಹೋಲ್ಡರ್ಸ್ ಅಲ್ಲಿ ಬರ್ತಕ್ಕಂಥದ್ದು ಬರೀ ಶೇರ್ ಕ್ಯಾಪಿಟಲ್ ಮಾತ್ರನೇ ಬರೋದು. ಈ ಶೇರ್ ಕ್ಯಾಪಿಟಲ್ ಅಲ್ಲಿ ಎರಡು ಶೇರ್ ಕ್ಯಾಪಿಟಲ್ ಇರುತ್ತೆ, ಒಂದು ಈಕ್ವಿಟಿ ಶೇರ್ ಕ್ಯಾಪಿಟಲ್, ಇನ್ನೊಂದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಎರಡು ಕೊಟ್ಟಿದ್ರೆ ನೀವೆರಡು ಇಲ್ಲೇ ತಗೋಬೇಕು, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮತ್ತೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ರೆ ಇಲ್ಲೇ ತಗೋಬೇಕು. ಬಟ್ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿರೋದು ಯಾವ್ದಪ್ಪ ಅಂತ ಹೇಳಿದ್ರೆ ಬರೀ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮಾತ್ರ ಕೊಟ್ಟಿದ್ದಾರೆ. ಸೊ ಒಂದೇ ಐಟಮ್ಸ್ ಇರೋದ್ರಿಂದ ಡೈರೆಕ್ಟ್ ಆಗಿ ನಾನು 5 lakh rupees ಈಕ್ವಿಟಿ ಶೇರ್ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್ ಅಲ್ಲಿ ಅಮೌಂಟ್ ಅನ್ನ ತಗೋಬೇಕಾಗುತ್ತೆ. ದಟ್ ಈಸ್ ಶೇರ್ ಕ್ಯಾಪಿಟಲ್ ಅಲ್ಲಿ ಅಮೌಂಟ್ 5 lakh rupees ತಗೋಬೇಕು. ಸೊ ಎರಡೂ ಕೊಟ್ಟಿದ್ರೆ ನೀವು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಮೌಂಟು ತಗೋಬೇಕು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಮೌಂಟು ತಗೊಳ್ಳಿ, ಟೋಟಲ್ ಮಾಡ್ಕೊಂಡು ಔಟರ್ ಕಾಲಮ್ ಅಲ್ಲಿ ತಗೋಬೇಕಾಗುತ್ತೆ. ಇದು ಶೇರ್ ಕ್ಯಾಪಿಟಲ್ ಅಂದ್ರೆ ಈಕ್ವಿಟಿ ಮತ್ತೆ ಪ್ರಿಫರೆನ್ಸ್. ಎರಡನೇದು ಯಾವ್ದಪ್ಪ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಅಂತ ಹೇಳಿದ್ರೆ ರಿಸರ್ವ್ಸ್
ಎರಡನೇದು ಯಾವ್ದಪ್ಪ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಅಂದ್ರೆ ಶೇರ್ ಕ್ಯಾಪಿಟಲ್ ಆದ್ಮೇಲೆ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅನ್ನ ತಗೋಬೇಕು. ನೋಡಿ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂದ್ರೆ ರಿಸರ್ವ್ ಅಲ್ಲಿ ಇದೆ ಅಂದ್ರೆ ಅದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲೇ ಬರಬೇಕು ಅಂತ ಅರ್ಥ. ನೋಡಿ, ಕ್ವಶನ್ಸ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ, 3 lakhs rupees ಕೊಟ್ಟಿದ್ದಾರೆ. ರಿಸರ್ವ್ಸ್ ಅದು ಜನರಲ್ ರಿಸರ್ವ್ಸ್, ಹಾಗಾಗಿ ನಾನು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ತಗೋಬೇಕು. ಸೊ ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ ಎಷ್ಟಪ್ಪ, 3 lakhs rupees ಕೊಟ್ಟಿದ್ದಾರೆ. ಸೊ ಹಾಗಾಗಿ ಜನರಲ್ ರಿಸರ್ವ್ 3 lakhs rupees ಇನ್ನರ್ ಕಾಲಮ್ ಅಲ್ಲೇ ತಗೊಂಡಿದ್ದೀನಿ. ನೆಕ್ಸ್ಟ್ ಸರ್ಪ್ಲಸ್ ಅಂದ್ರೆ ಕ್ರೆಡಿಟ್ ಕಾಲಮ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ, ಅದು ಸರ್ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲೇ ಬರಬೇಕು. ಸೊ ಹಾಗಾಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ, ಅದು ಕೂಡ 3 lakhs rupees ಇದೆ. ಸೊ ಹಾಗಾಗಿ 3 lakhs rupees ಸರ್ಪ್ಲಸ್ ತಗೊಂಡಿದ್ದೀನಿ. ಸೊ ಈಗ ಇವೆರಡು ಆಡ್ ಮಾಡ್ಕೊಂಡ್ರೆ 3 lakh + 3 lakh ಎರಡು ಆಡ್ ಮಾಡಿದ್ರೆ ನನಗೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಬಂದು 6 lakhs rupees ಸಿಗುತ್ತೆ. ಇದು ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರ್ತಕ್ಕಂಥದ್ದು ಇವೆರಡೆ. ಒಂದು ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎರಡು ಬರುತ್ತೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂದ್ರೆ ಯಾವುದೇ ವರ್ಡ್ ರಿಸರ್ವ್ಸ್ ಅಲ್ಲಿ ಇದೆ, ಜನರಲ್ ರಿಸರ್ವ್, ಕ್ಯಾಪಿಟಲ್ ರಿಸರ್ವ್, ರಿವ್ಯಾಲ್ಯೂಯೇಷನ್ ರಿಸರ್ವ್. ರಿಸರ್ವ್ಸ್ ಇದ್ರೆ ರಿಸರ್ವ್ಸ್, P&L ಇದ್ರೆ ಅದು ಕೂಡ ಸರ್ಪ್ಲಸ್ ಅಲ್ಲೇ ತಗೋಬೇಕಾಗುತ್ತೆ. ಸೊ ಟೋಟಲ್ ಮಾಡ್ಕೊಳ್ಳಿ, 6 lakhs rupees ಬರುತ್ತೆ. ಇನ್ಯಾವುದು ಲಯಬಿಲಿಟಿ ಸೈಡ್ ಬರೋದು ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರೋದು ಇಲ್ಲ. ಈಕ್ವಿಟಿ ತಗೊಂಡ್ವಿ, ರಿಸರ್ವ್ಸ್ ಆಯ್ತು, P&L ಆಯ್ತು. ನೆಕ್ಸ್ಟ್ ನೋಡಿ, ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ಕೊಟ್ಟಿದ್ದಾನೆ. ಸೊ ಲಯಬಿಲಿಟಿ ಸೈಡ್ ಸೆಕೆಂಡ್ ಮೈನ್ ಹೆಡಿಂಗ್ ಬಂದೆ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಬಟ್ ಈ ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ 4 ಸಬ್ ಹೆಡಿಂಗ್ಸ್ ಇರೋದು. ಒಂದು ಲಾಂಗ್ ಟರ್ಮ್ ಬಾರೋಯಿಂಗ್, ಲಾಂಗ್ ಟರ್ಮ್ ಪ್ರಾವಿಷನ್, ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ, ಅದರ್ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಬಟ್ ಇಲ್ಲಿ ಕ್ವಶನ್ಸ್ ಅಲ್ಲಿ ಡೈರೆಕ್ಟ್ ಆಗಿ ನಾನ್ ಕರೆಂಟ್ ಲಯಬಿಲಿಟಿ ಕೊಟ್ಟಿರೋದ್ರಿಂದ ನೀವು ಡೈರೆಕ್ಟ್ ಆಗಿ 5 lakhs rupees ನಾನ್ ಕರೆಂಟ್ ಲಯಬಿಲಿಟಿ ಡೈರೆಕ್ಟ್ ಆಗಿ ತಗೋಬಹುದು. ಇನ್ನು ಕ್ರೆಡಿಟ್ ಸೈಡ್ ಇನ್ ಯಾವ್ದಿದೆಯಪ್ಪ, ಕರೆಂಟ್ ಲಯಬಿಲಿಟಿ ಇದೆ. ಕರೆಂಟ್ ಲಯಬಿಲಿಟಿನೂ ಕೂಡ ನಾವು 4 ತರ ಕ್ಲಾಸಿಫೈಡ್ ಮಾಡ್ತೀವಿ: ಶಾರ್ಟ್ ಟರ್ಮ್ ಬಾರೋಯಿಂಗ್, ಶಾರ್ಟ್ ಟರ್ಮ್ ಪ್ರಾವಿಷನ್ ಅಂಡ್ ಅದರ್ ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೀವಿ. ಟ್ರೇಡ್ ಪೇಯಬಲ್ಸ್ ಅಂತ ಒಂದು ಕರಿತೀವಿ. 4 ಇರ್ತಕ್ಕಂಥದ್ದು ಅದರ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ. ಕರೆಂಟ್ ಲಯಬಿಲಿಟೀಸ್ ಅಂತ ಬಂದಾಗ ಅಲ್ಲೂ ಕೂಡ 4 ಇದೆ: ಶಾರ್ಟ್ ಟರ್ಮ್ ಬಾರೋಯಿಂಗ್, ಶಾರ್ಟ್ ಟರ್ಮ್ ಪ್ರಾವಿಷನ್, ಟ್ರೇಡ್ ಪೇಯಬಲ್ಸ್, ಅದರ್ ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೀವಿ. ಬಟ್ ಈ ಕ್ವಶನ್ಸ್ ಅಲ್ಲಿ ಅದರ್ ಕರೆಂಟ್ ಲಯಬಿಲಿಟಿ ಡೈರೆಕ್ಟ್ 3,50,000 ಕೊಟ್ಟಿದ್ದಾನೆ, ಹಾಗಾಗಿ ನಾನು ಡೈರೆಕ್ಟ್ ಆಗಿ 3,50,000 ತಗೊಳ್ತೀನಿ. ಸೊ ಈಗ ನೋಡಿ, ಕ್ರೆಡಿಟ್ ಸೈಡ್ ಇರೋದು ಎಲ್ಲದೂ ಕೂಡ ನಾವು ಲಯಬಿಲಿಟಿ ಸೈಡೇ ತಗೋಬೇಕು. ಈಕ್ವಿಟಿ ಅಂಡ್ ಲಯಬಿಲಿಟಿ ಸೈಡು ಎಲ್ಲ ಐಟಮ್ಸು ಕೂಡ ತಗೊಂಡಿದ್ದೀವಿ. ಈಗ ನೀವು ಇಷ್ಟು ಟೋಟಲ್ ಮಾಡಿದ್ರೆ ನಿಮಗೆ ಎಷ್ಟು ಬರಬೇಕಪ್ಪ ಅಂದರೆ, ಸೊ 19,50,000 ಬರಬೇಕು. ಯಾಕಂದ್ರೆ ಅಲ್ಲಿ ಕೊಟ್ಟಿದ್ದಾರೆ 19,50,000 ಇದೆ ಅಂತ. ಟೋಟಲ್ ಇಲ್ಲಿ ಎಷ್ಟಿರುತ್ತೋ ಅಷ್ಟೇ ಟೋಟಲ್ ನಿಮಗೆ ಲಯಬಿಲಿಟಿ ಸೈಡ್ ಬರಬೇಕು. ಸೊ ನಾನು ಟೋಟಲ್ ಮಾಡಿದ್ರೆ ನನಗೆ 19,50,000 ಟೋಟಲ್ ಸಿಕ್ತು. ಇದು ಲಯಬಿಲಿಟಿ ಸೈಡ್ ಇರೋದು. ಒನ್ಸ್ ನೀವು ಲಯಬಿಲಿಟೀಸ್ ಎಲ್ಲ ತಗೊಂಡಾದ್ಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ ಅಸೆಟ್ ಸೈಡ್ ಇರೋ ಐಟಮ್ಸ್ ಅನ್ನ ತಗೋಬೇಕು. ಅಸೆಟ್ಸ್ ಅನ್ನ ನಾವು 2 ತರ ಕ್ಲಾಸಿಫೈಡ್ ಮಾಡ್ತೀವಿ: ಒಂದು ನಾನ್ ಕರೆಂಟ್ ಅಸೆಟ್ಸ್, ಇನ್ನೊಂದು ಕರೆಂಟ್ ಅಸೆಟ್ಸ್ ಅಂತ. ನಾನ್ ಕರೆಂಟ್ ಅಸೆಟ್ ಅಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಪ್ರಾಪರ್ಟಿ, ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್, PPE, ಅಥವಾ ಇದನ್ನ ನಾವು ಇನ್ನೂ ಒಂದು ವರ್ಡಲ್ಲಿ ಕರೆಯೋದಾದ್ರೆ ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ, ಅಥವಾ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ. ಲೈಕ್ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಿಷನರಿ, ಫರ್ನಿಚರ್, ಇವೆಲ್ಲ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಇದರಲ್ಲೇ ತಗೋಬೇಕು. ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಎಷ್ಟು ಕೊಟ್ಟಿದ್ದಾರಪ್ಪ, 6 lakhs rupees ಕೊಟ್ಟಿದ್ದಾರೆ. ಸೊ ನೋಡಿ, ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ನಾನ್ ಕರೆಂಟ್ ಅಸೆಟ್ ಅಲ್ಲೇ ತಗೋಬೇಕು. 6 lakhs ತಗೊಂಡೆ. ನೆಕ್ಸ್ಟ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಕೊಟ್ಟಿದ್ದಾರೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಇಸ್ ಆಲ್ಸೋ ನಾನ್ ಕರೆಂಟ್ ಅಸೆಟ್ಸ್ ಅಂತಾನೆ ಕರೆಯೋದು. ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಲೈಕ್ ಗುಡ್ ವಿಲ್, ಪೇಟೆಂಟ್, ಕಾಪಿರೈಟ್ಸ್, ಇವೆಲ್ಲದೂ ಕೂಡ ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್. ಹಾಗಾಗಿ ಅದು ಕೂಡ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲೇ ತಗೋಬೇಕು. ಸೊ ಎಷ್ಟು ಅಮೌಂಟ್ ಕೊಟ್ಟಿದ್ದಾರಪ್ಪ ಅಂದ್ರೆ 2 lakhs rupees ಇಂಟ್ಯಾಂಜಿಬಲ್ ಅಸೆಟ್ಸ್ ಕೊಟ್ಟಿದ್ದಾರೆ, ಹಾಗಾಗಿ 2 lakhs rupees ಡೈರೆಕ್ಟ್ ಆಗಿ ತಗೊಳ್ತೀನಿ. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್, ಕರೆಂಟ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ, ಕರೆಂಟ್ ಇನ್ವೆಸ್ಟ್ಮೆಂಟ್ ಬಂದು ಕರೆಂಟ್ ಅನ್ನೋ ವರ್ಡ್ ಇದೆ ಅಂದ್ರೆ ಅದು ಕರೆಂಟ್ ಅಸೆಟ್ಸ್ ಅಲ್ಲಿ ಬರಬೇಕು. ಹಾಗಾಗಿ ನಾನು ಕರೆಂಟ್ ಅಸೆಟ್ಸ್ ಅನ್ನ ತಗೋಬೇಕು. ಕರೆಂಟ್ ಅಸೆಟ್ಸ್ ಅಲ್ಲಿ ಡೈರೆಕ್ಟ್ ಆಗಿ ತಗೊಳ್ಳಿ. ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಡೈರೆಕ್ಟ್ ಆಗಿ ಕರೆಂಟ್ ಅಸೆಟ್ಸ್ ಅಲ್ಲಿ ಕರೆಂಟ್ ಇನ್ವೆಸ್ಟ್ಮೆಂಟ್ ಬರ್ತಕ್ಕಂಥದ್ದು 2 lakhs rupees ಕೊಟ್ಟಿದ್ದಾರೆ. ನೀವು ಡೈರೆಕ್ಟ್ ಆಗಿ 2 lakhs rupees ಅನ್ನ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ತಗೊಳ್ಳಿ. 2 lakhs rupees ಕರೆಂಟ್ ಇನ್ವೆಸ್ಟ್ಮೆಂಟ್. ಒನ್ ಬೈ ಒನ್ ಹೋಗಿ ನೀವು ಕ್ವಶನ್ಸ್ ಅಲ್ಲಿ ಏನೇನು ಕೊಟ್ಟಿದ್ದಾನೋ ಅದ್ರ ಪ್ರಕಾರ. ನೆಕ್ಸ್ಟ್ ಅದರ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ದಾನೆ. ನೋಡಿ, ನಾನ್ ಕರೆಂಟ್ ಅನ್ನೋ ವರ್ಡ್ ಇದೆ ಅಂತ ಹೇಳಿದ್ರೆ ಅದು ನಾನ್ ಕರೆಂಟ್ ಅಸೆಟ್ಸ್ ಅಲ್ಲೇ ಬರಬೇಕು. ಇನ್ವೆಸ್ಟ್ಮೆಂಟ್ ಇಸ್ ಅನ್ ಅಸೆಟ್, ಡೆಬಿಟ್ ಸೈಡ್ ಇದೆ. ಸೊ ಹಾಗಾಗಿ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅನ್ನ ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲೇ ತಗೋಬೇಕು. ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 2 lakh.
ನೋಡಿ ಸಮ್ ಟೈಮ್ ಅವನು ಕರೆಂಟ್ ಅಸೆಟ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತಲೂ ಹೇಳಿಲ್ಲ, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತಲೂ ಹೇಳಿಲ್ಲ, ಬರೀ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾನೆ ಅಂದರೆ ನಿಮ್ಮ ತಲೆಯಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ಬರೀ ಇನ್ವೆಸ್ಟ್ಮೆಂಟ್ ಕೊಟ್ಟರು ಅದು ನಾನ್ ಕರೆಂಟ್ ಅಸೆಟ್ಸೇ. ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ವರ್ಡ್ ಯೂಸ್ ಮಾಡಿದರೆ, ಕರೆಂಟ್ ಅನ್ನೋ ವರ್ಡ್ ಇದ್ರೆ ಮಾತ್ರ ಅದು ಕರೆಂಟ್ ಅಸೆಟ್, ಅದು ಅನ್ಲೆಸ್ ಇಟ್ ಈಸ್ ಆಲ್ವೇಸ್ ನಾನ್ ಕರೆಂಟ್ ಅಸೆಟ್ಸ್ ಅಂತಲೇ ಅರ್ಥ. ಸೊ ಈ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಹಾಗಾಗಿ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ತಗೊಂಡಿದ್ದೀನಿ. ನೆಕ್ಸ್ಟ್ ಟ್ರೇಡ್ ರಿಸೀವಬಲ್ಸ್ ಇದೆ 2,50,000. ಟ್ರೇಡ್ ರಿಸೀವಬಲ್ಸ್ ಅಂದರೆ ಬಿಲ್ಸ್ ರಿಸೀವಬಲ್ ಅಂತ ಅರ್ಥ. ಸೊ ಕರೆಂಟ್ ಅಸೆಟ್ಸ್ ಅದು. ಸೊ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 2,50,000 ಕೊಟ್ಟಿದ್ದಾರೆ. ಸೊ ಟ್ರೇಡ್ ರಿಸೀವಬಲ್ಸ್ 2,50,000 ನಾನು ಇಲ್ಲಿ ತಗೊಳ್ತೀನಿ. ನೆಕ್ಸ್ಟ್ ಇನ್ಯಾವುದಿದೆ, ಸ್ಟಾಕ್ ಇದೆ. ಸ್ಟಾಕ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇನ್ವೆಂಟರಿ ಅಂತ ಕರಿತೀವಿ. ಕರೆಂಟ್ ಅಸೆಟ್ಸ್ 4,00,000 ಕೊಟ್ಟಿದ್ದಾರೆ. ಸ್ಟಾಕ್ ಕರೆಂಟ್ ಅಸೆಟ್ ಆಗಿರೋದ್ರಿಂದ ಸೊ ತಗೊಳ್ಳಿ, ಸ್ಟಾಕ್ 4,00,000 ಕರೆಂಟ್ ಅಸೆಟ್ಸ್. ಸ್ಟಾಕ್ ಕರೆಂಟ್ ಅಸೆಟ್ ಆಗಿಂದ 4,00,000 ತಗೊಂಡಿದ್ದೀನಿ. ಇನ್ಯಾವುದಿದೆಯಪ್ಪ ಅಂದರೆ ಕ್ಯಾಶ್ ಇದೆ. ಕ್ಯಾಶ್ ಈಸ್ ಆಲ್ಸೋ ಕರೆಂಟ್ ಅಸೆಟ್, 1,00,000 ಇದೆ. ಸೊ ಕ್ಯಾಶ್ ಅಂದರೆ ನಾವು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಅಂತ ಕರಿತೀವಿ. ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್, ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ 1,00,000 ಕೊಟ್ಟಿದ್ದಾರೆ. ದಟ್ ಇಸ್ ಕ್ಯಾಶ್. ಇನ್ ಯಾವ್ದನ್ನ ಬಿಟ್ಟಿದೀವ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಡೆಬಿಟ್ ಸೈಡ್ ಇರೋ ಟ್ಯಾಂಜಿಬಲ್ ಅಸೆಟ್ ಆಯ್ತು, ಇಂಟ್ಯಾಂಜಿಬಲ್, ಕರೆಂಟ್, ನಾನ್ ಕರೆಂಟ್, ಟ್ರೇಡ್, ಸ್ಟಾಕ್, ಕ್ಯಾಶ್ ಎಲ್ಲ ತಗೊಂಡಿದೀವಿ. ಈಗ ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರಬೇಕಪ್ಪ ಅಂದ್ರೆ, ಇಷ್ಟು ಟೋಟಲ್ ಮಾಡಿದ್ರೆ ನಿಮ್ಗೆ ಟೋಟಲ್ ಅಸೆಟ್ ಬಂದು 19,50,000 ನಿಮ್ಗೆ ಸಿಗ್ಬೇಕು. ಈಗ ಟೋಟಲ್ ಮಾಡಿದ್ರೆ 19,50,000 ನಿಮ್ಗೆ ಟೋಟಲ್ ಅಸೆಟ್ ಸಿಗತ್ತೆ. ಸೊ ಇಷ್ಟು ನೀವು ಮಾಡಬೇಕಾದ್ರೆ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಅನ್ನೇ ಕೊಡೋದು ನಿಮಗೆ ಬ್ಯಾಲೆನ್ಸ್ ಶೀಟ್ಗೆ. ಕರೆಕ್ಟಾಗಿ ಫಾರ್ಮೇಟ್ ಪ್ರಕಾರ ನೋಡ್ಕೊಂಡು ಹೋಗಿ. ಲಾಬಿಲಿಟಿ ಸೈಡ್ ಆದರೆ 3 ಹೆಡ್ಡಿಂಗ್ ಹಾಕೊಳ್ಳಿ. ಒಂದು ಶೇರ್ ಹೋಲ್ಡರ್ಸ್ ಫಂಡ್, ನಾನ್ ಕರೆಂಟ್ ಲಾಬಿಲಿಟಿ, ಕರೆಂಟ್ ಲಾಬಿಲಿಟಿ. ಅಸೆಟ್ಸ್ ಆದರೆ 2 ಹೆಡ್ಡಿಂಗು, ಒಂದು ನಾನ್ ಕರೆಂಟ್ ಅಸೆಟ್ಸ್, ಇನ್ನೊಂದು ಕರೆಂಟ್ ಅಸೆಟ್ಸ್ ಹಾಕೊಂಡ್ರೆ ಸಾಕಾಗುತ್ತೆ. ಇದು 2024 ಇದೇ ಕ್ವಶನ್ ಬಟ್ ಅಮೌಂಟ್ ಚೇಂಜ್. 23ನಲ್ಲೂ ಇದೇ ಕ್ವಶನ್ಸ್ ಇರ್ತಕ್ಕಂಥದ್ದು. ಸೊ ನಾನು ಮಾಡೋದು 2023 ಕ್ವಶನ್ ಪೇಪರ್ಗೆ ಆನ್ಸರ್ಸು. ಸೊ ನೀವು 24 ಪೇಪರ್ಗೆ ಇದೇ ಥರ ಆನ್ಸರ್ಸನ್ನು ನೀವು ಮಾಡ್ಕೋಬೋದು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.